ನಿಮ್ಮ ಶ್ವಾಸಕೋಶಕ್ಕೆ ಕತ್ತರಿ ಹಾಕಿದ್ರೆ ಹೆಂಗಿರುತ್ತೆ? ಉಸಿರು ನಿಂತು ಹೋಗುತ್ತಲ್ವಾ? ಹಾಗೆ ಅರಾವಳಿ ಪರ್ವತ ಶ್ರೇಣಿ ಕೂಡ ಉತ್ತರ ಭಾರತದ ಪಾಲಿಗೆ ಹಸಿರು ಶ್ವಾಸಕೋಶ ಇದ್ದ ಹಾಗೆ. ರಾಷ್ಟ್ರ ರಾಜಧಾನಿ ದೆಹಲಿಯಿಂದ ಹಿಡಿದು ರಾಜಸ್ಥಾನ, ಹರಿಯಾಣ, ಉತ್ತರ ಪ್ರದೇಶ ಮತ್ತು ಗುಜರಾತ್ ರಾಜ್ಯಗಳವರೆಗೆ 1,47,000 ಚದರ ಕಿಲೋಮೀಟರ್ನಷ್ಟು ವಿಸ್ತಾರವಾಗಿ ಈ ಅರಾವಳಿ ಬೆಟ್ಟಗಳ ಸಾಲು ಹಬ್ಬಿಕೊಂಡಿದೆ. ಈ ರಾಜ್ಯಗಳ ಜನರ ಪಾಲಿಗೆ ಶ್ವಾಸಕೋಶದಂತಿರುವ ಸೂಕ್ಷ್ಮವಾದ ಈ ಬೆಟ್ಟಗಳ ಸಾಲಿನಲ್ಲಿ ಗಣಿಗಾರಿಕೆ ನಡೆಸೋಕೆ ಅನುಮತಿ ನೀಡುವ ಮೂಲಕ ಕೇಂದ್ರ ಸರ್ಕಾರ ಪರಿಸರಕ್ಕೆ ಮಾತ್ರವಲ್ಲ ಜನಜೀವನಕ್ಕೂ ಕುತ್ತು ತರ್ತಾ ಇದೆ. ಅರಾವಳಿ ಪರ್ವತ ಶ್ರೇಣಿ ವ್ಯಾಪ್ತಿಯ ಬೆಟ್ಟಗಳಲ್ಲಿ ನಡೀತಾ ಇರುವಂತಹ ಗಣಿಗಾರಿಕೆಗೆ ಸಂಬಂಧಿಸಿ ದಶಕಗಳಿಂದಲೂ ಪರಿಸರವಾದಿಗಳು ಮತ್ತು ಕೇಂದ್ರ ಸರ್ಕಾರದ ನಡುವೆ ಕಾನೂನು ಸಂಘರ್ಷ ನಡೀತಾನೆ ಇದೆ. ಇತ್ತೀಚೆಗೆ ಕೇಂದ್ರ ಪರಿಸರ ಸಚಿವಾಲಯದ ಸಮಿತಿಯೊಂದು ಅರಾವಳಿ ಬೆಟ್ಟಗಳ ಸಾಲಿಗೆ ಹೊಸ ವ್ಯಾಖ್ಯಾನವನ್ನು ಶಿಫಾರಸು ಮಾಡಿದೆ. ಅರಾವಳಿ ಪ್ರದೇಶದಲ್ಲಿ 100 ಮೀಟರ್ಗಿಂತ ಎತ್ತರವಿರುವಂತಹ ಬೆಟ್ಟಗಳನ್ನು ಮಾತ್ರ ಅರಾವಳಿ ಪರ್ವತ ಶ್ರೇಣಿಯ ಬೆಟ್ಟಗಳು ಅಂತ ಪರಿಗಣಿಸಲಾಗುತ್ತೆ. 100 ಮೀಟರ್ಗಿಂತ ಕಡಿಮೆ ಎತ್ತರದ ಬೆಟ್ಟಗಳನ್ನು ಅರಾವಳಿ ಬೆಟ್ಟಗಳು ಅಂತ ಪರಿಗಣಿಸೋಕೆ ಆಗೋದಿಲ್ಲ. ಈ ಬೆಟ್ಟದ ಸ್ಲೋಪ್ ಮತ್ತು ಅದಕ್ಕೆ ಹೊಂದಿಕೊಂಡಿರುವಂತಹ ಸುತ್ತಲಿನ ಪ್ರದೇಶ ಕೂಡ ಅರಾವಳಿ ಪರ್ವತ ಶ್ರೇಣಿಗೆ ಸಂಬಂಧಪಡುತ್ತೆ ಅಂತ ಶಿಫಾರಸು ಮಾಡಿದೆ. ಇದರ ಜೊತೆಗೆ ಅರಾವಳಿ ಪ್ರದೇಶದಲ್ಲಿ 200 ಮೀಟರ್ಗಿಂತ ಎತ್ತರದ ಬೆಟ್ಟಗಳ ನಡುವಿನ ಅಂತರ 500 ಮೀಟರ್ಗಿಂತ ಕಡಿಮೆ ಇದ್ದರೆ, ಎರಡೂ ಬೆಟ್ಟಗಳ ನಡುವಿನ ಜಾಗ ಸಮತಟ್ಟಾಗಿದ್ದರೂ ಕೂಡ ಅದನ್ನು ಪರ್ವತ ಶ್ರೇಣಿಯ ವ್ಯಾಪ್ತಿಗೆ ಬರುವಂತಹ ಪ್ರದೇಶ ಅಂತ ಹೇಳಿ ಪರಿಗಣಿಸಬೇಕು ಅಂತ ಈ ಶಿಫಾರಸಿನಲ್ಲಿ ಉಲ್ಲೇಖಿಸಲಾಗಿತ್ತು. ಕಳೆದ ನವೆಂಬರ್ 20ರಂದು ಪ್ರಕರಣವೊಂದರ ವಿಚಾರಣೆ ವೇಳೆ ಈ ಶಿಫಾರಸನ್ನು ಪರಿಗಣಿಸಿರುವಂತಹ ಸುಪ್ರೀಂ ಕೋರ್ಟು ಅರಾವಳಿ ಪರ್ವತ ಶ್ರೇಣಿಯಲ್ಲಿ 100 ಮೀಟರ್ಗಿಂತ ಕಡಿಮೆ ಇರುವಂತಹ ಬೆಟ್ಟಗಳು ಅರಾವಳಿ ಪರ್ವತ ಶ್ರೇಣಿಯ ವ್ಯಾಪ್ತಿಗೆ ಬರುವುದಿಲ್ಲ, ಅಂತಹ ಬೆಟ್ಟಗಳಲ್ಲಿ ಗಣಿಗಾರಿಕೆ ನಡೆಸೋಕೆ ಯಾವುದೇ ಅಭ್ಯಂತರವಿಲ್ಲ ಅಂತ ಹೇಳಿ ಆದೇಶವನ್ನು ಹೊರಡಿಸಿತ್ತು. ಜೊತೆಗೆ ಆ ನಿರ್ದಿಷ್ಟ ಪ್ರದೇಶದಲ್ಲಿ ಸುಸ್ಥಿರ ಗಣಿಗಾರಿಕೆ ನಡೆಸೋದು ಸೂಕ್ತವೇ ಅನ್ನೋ ಬಗ್ಗೆ ಸಮೀಕ್ಷೆಯನ್ನು ನಡೆಸಿ ಯೋಜನಾ ವರದಿಯನ್ನು ರೂಪಿಸಬೇಕು. ICFRE ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಆ್ಯಂಡ್ ಎಜುಕೇಷನ್ ಕಡೆಯಿಂದ ಗಣಿಗಾರಿಕೆಗೆ ಅನುಮತಿ ಪಡೆಯಬೇಕು ಅಂತಲೂ ಆದೇಶದಲ್ಲಿ ತಿಳಿಸಿತ್ತು. ಆದರೆ ಆಘಾತಕಾರಿ ವಿಚಾರ ಏನು ಗೊತ್ತಾ? ಅರಾವಳಿ ಪರ್ವತ ಶ್ರೇಣಿಯಲ್ಲಿರುವಂತಹ 90% ಬೆಟ್ಟಗಳು 100 ಮೀಟರ್ಗಿಂತ ಕಡಿಮೆ ಎತ್ತರವನ್ನು ಹೊಂದಿವೆ. ಹೀಗೆ ಅರಾವಳಿ ಪ್ರದೇಶದಲ್ಲಿ 100 ಮೀಟರ್ಗಿಂತ ಕಡಿಮೆ ಇರೋ ಬೆಟ್ಟಗಳಲ್ಲಿ ಗಣಿಗಾರಿಕೆ ನಡೆಸಬಹುದು ಅಂತಾಗ್ಬಿಟ್ರೆ ಸಾವಿರಾರು ಮರಗಳ ಮಾರಣ ಹೋಮವಾಗುತ್ತೆ. ಇದರಿಂದ ಮಳೆ ಕಡಿಮೆ ಆಗುತ್ತೆ, ತಾಪಮಾನದ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ, ವನ್ಯಜೀವಿಗಳ ಸಂರಕ್ಷಣೆ ಅಸಾಧ್ಯವಾಗುತ್ತೆ. ಈ ಭಾಗದಲ್ಲಿ ಹರಿಯುವಂತಹ ನದಿಗಳು ಬತ್ತಿ ಹೋಗುವ ಪರಿಸ್ಥಿತಿ ಉದ್ಭವ ಆಗುತ್ತೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಇಡೀ ಅರಾವಳಿ ಪರ್ವತ ಶ್ರೇಣಿ ಗಣಿಗಾರಿಕೆಯ ಹೊಡೆತಕ್ಕೆ ಸಿಲುಕಿ ಸರ್ವನಾಶವಾಗಿ ಹೋಗುತ್ತೆ. ಹೀಗಾಗಿ ಕೇಂದ್ರ ಸರ್ಕಾರದ ನಡೆ ಪರಿಸರವಾದಿಗಳಲ್ಲಿ ಮಾತ್ರವಲ್ಲ ಸ್ಥಳೀಯ ಜನರಲ್ಲೂ ಕೂಡ ಆತಂಕವನ್ನು ಹೆಚ್ಚಿದೆ. ಈ ಹಿನ್ನೆಲೆ ದೆಹಲಿ, ಹರಿಯಾಣ, ರಾಜಸ್ಥಾನ ಸೇರಿದಂತೆ ವಿವಿಧೆಡೆಗಳಲ್ಲಿ ಸಾವಿರಾರು ಮಂದಿ ಪರಿಸರವಾದಿಗಳು ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಸೇವ್ ಅರಾವಳಿ ಹಿಲ್ಸ್, ಸೇವ್ ಸರಿಸ್ಕಾ, ಪೀಪಲ್ ಫಾರ್ ಅರಾವಳಿ ಹೆಸರಿನ ಅಭಿಯಾನಗಳನ್ನು ನಡೆಸ್ತಿದ್ದಾರೆ. ವಿಪಕ್ಷಗಳು ಕೂಡ ಆತಂಕ ವ್ಯಕ್ತಪಡಿಸ್ತಿದ್ದಾವೆ. ಜನ ಈ ಅರಾವಳಿ ಪರ್ವತ ಶ್ರೇಣಿಯನ್ನು ಉತ್ತರ ಭಾರತದ ಪಾಲಿನ ಶ್ವಾಸಕೋಶ ಅಂತ ಸುಮ್ಮನೆ ಕರೆಯಲ್ಲ. ಅದಕ್ಕೂ ಕಾರಣ ಇದೆ. ಹಿಮಾಲಯ ಪರ್ವತ ಶ್ರೇಣಿಗಿಂತ ಈ ಅರಾವಳಿ ಪರ್ವತ ಶ್ರೇಣಿ ತುಂಬಾನೇ ಹಳೆಯದು. ಸುಮಾರು 2 ಶತಕೋಟಿ ವರ್ಷಗಳಷ್ಟು ಹಳೆಯದಾದಂತಹ ಈ ಪರ್ವತ ಶ್ರೇಣಿ ಥಾರ್ ಮರುಭೂಮಿಗೆ ಅಡ್ಡಲಾಗಿ ಹಸಿರು ಗೋಡೆಯ ಹಾಗೆ ನಿಂತುಕೊಂಡಿದೆ. ಈ ಪರ್ವತ ಶ್ರೇಣಿ ಇಲ್ಲದೆ ಹೋಗಿದ್ರೆ ನಮ್ಮ ರಾಷ್ಟ್ರ ರಾಜಧಾನಿ ಅನಿಸ್ಕೊಂಡಿರುವಂತಹ ದೆಹಲಿ, ಅದರ ಪಕ್ಕದಲ್ಲಿರುವಂತಹ ಹರಿಯಾಣ, ಉತ್ತರ ಪ್ರದೇಶ, ರಾಜಸ್ಥಾನ ಮತ್ತು ಗುಜರಾತ್ ಈ ಎಲ್ಲ ರಾಜ್ಯಗಳು ಇವತ್ತಿಗೆ ಅಕ್ಷರಶಃ ಮರುಭೂಮಿಗಳಾಗಿರುತ್ತಿದ್ವು. ಹೌದು, ಮರುಭೂಮಿ ಮತ್ತು ಜನವಸತಿ ಇರುವಂತಹ ಈ ಉತ್ತರ ಭಾರತದ ರಾಜ್ಯಗಳ ನಡುವೆ ತಡೆಗೋಡೆಯ ಹಾಗೆ ನಿಂತಿರುವಂತಹ ಅರಾವಳಿ ಬೆಟ್ಟಗಳ ಸಾಲು ಆಗಾಗ ತೀವ್ರವಾಗಿ ಬೀಸುವಂತಹ ಮರಳು ಬಿರುಗಾಳಿಯನ್ನು, ಚಂಡಮಾರುತಗಳನ್ನು ತಡೆದು ನಿಲ್ಲಿಸುತ್ತೆ. ಹಸಿರಾಗಿರುವಂತಹ ಭೂಮಿ ಶುಷ್ಕ ಪ್ರದೇಶವಾಗುವುದನ್ನು ಅಂದರೆ ಮರುಭೂಮಿಯಾಗಿ ವಿಸ್ತಾರಗೊಳ್ಳುವುದನ್ನು ತಪ್ಪಿಸಿದೆ. ಈಗಾಗಲೇ ವಾಯು ಮಾಲಿನ್ಯಕ್ಕೆ ತುತ್ತಾಗಿರುವಂತಹ ದೆಹಲಿ ಮತ್ತು ಹರಿಯಾಣದ ಜನರು ಸ್ಟೇಡಿಯಂನಲ್ಲೂ AQI ಅಂತ ಜಪ ಮಾಡ್ತಿದ್ದಾರೆ. ಈ ಅರಾವಳಿ ಬೆಟ್ಟಗಳ ಸಾಲಿನಿಂದ ಬೀಸುವ ಪರಿಶುದ್ಧ ಗಾಳಿಯಿಂದಾಗಿ ತಕ್ಕ ಮಟ್ಟಿಗೆ ಜೀವಂತವಾಗಿದ್ದಾರೆ. 4-5 ರಾಜ್ಯಗಳಿಗೆ ಹಬ್ಬಿಕೊಂಡಿರುವಂತಹ ಈ ಪರ್ವತ ಶ್ರೇಣಿಯಲ್ಲಿ ಮಾರ್ಬಲ್, ಗ್ರಾನೈಟ್, ಸ್ಯಾಂಡ್ ಸ್ಟೋನ್, ಲೈಮ್ ಸ್ಟೋನ್, ಚಿನ್ನ, ತಾಮ್ರ, ಯುರೇನಿಯಂ, ಸೀಸಾ, ಜಿಂಕ್ ಹೀಗೆ ಹಲವು ಬಗೆಯ ಅಪಾರ ಪ್ರಮಾಣದ ಖನಿಜ ಸಂಪತ್ತು ಕೂಡ ಇದೆ. ಕೇವಲ ಉತ್ತರ ಭಾರತದ ಪಾಲಿಗೆ ಮಾತ್ರ ಅಲ್ಲ, ಇಡೀ ದೇಶದ ಪಾಲಿಗೆ ಎಲ್ಲ ರೀತಿಯಿಂದನೂ ಕ್ರೂಷಿಯಲ್ ಆಗಿರುವಂತಹ ಅರಾವಳಿ ಪರ್ವತ ಶ್ರೇಣಿಯ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ನಡೆಸೋಕೆ ಸುಪ್ರೀಂ ಕೋರ್ಟ್ ಒಪ್ಪಿರೋದು, ಕೇಂದ್ರ ಸರ್ಕಾರ ಮುಂದಾಗಿರೋದು ಎಂತಹ ದುರಂತಕ್ಕೆ ಕಾರಣವಾಗಬಹುದು ಅನ್ನೋದನ್ನು ಒಮ್ಮೆ ಯೋಚನೆ ಮಾಡಿ ನೋಡಿ. ಅರಾವಳಿಗೆ ಹೊಸ ವ್ಯಾಖ್ಯಾನವನ್ನು ರೂಪಿಸಿ ಗಣಿ ಲೂಟಿಕೋರರಿಗೆ ಹೊಸ ದಾರಿ ಮಾಡಿಕೊಡೋಕೆ ಹೊರಟಿರುವಂತಹ ಕೇಂದ್ರ ಸರ್ಕಾರದ ನಡೆಯ ಬಗ್ಗೆ ತಿಳಿತಾನೆ ಜನ ಬೀದಿಗಿಳಿದು ಹೋರಾಟವನ್ನು ಶುರುವಿಟ್ಕೊಂಡಿದ್ದಾರೆ. ಇದಾದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವಂತಹ ಕೇಂದ್ರ ಪರಿಸರ ಮತ್ತು ಅರಣ್ಯ ಖಾತೆ ಸಚಿವ ಭೂಪೇಂದ್ರ ಯಾದವ್ ಅರಾವಳಿ ಪರ್ವತ ಶ್ರೇಣಿಯುದ್ದಕ್ಕೂ ಗಣಿಗಾರಿಕೆಗೆ ಅವಕಾಶ ಕೊಡ್ತೀವಿ ಅನ್ನೋದು ಸುಳ್ಳು,
ಪರ್ವತ ಶ್ರೇಣಿಯಲ್ಲಿರುವಂತಹ 217 ಸ್ಕ್ವೇರ್ ಮೀಟರ್ ಪ್ರದೇಶದಲ್ಲಷ್ಟೇ ಗಣಿಗಾರಿಕೆಗೆ ಅವಕಾಶ ಇದೆ. ಅಲ್ಲಷ್ಟೇ ಗಣಿಗಾರಿಕೆ ನಡೆಸಲಾಗುತ್ತೆ. ಇದು ನಮ್ಮ ಸರ್ಕಾರದ ತೀರ್ಮಾನ ಅಲ್ಲ, ಸುಪ್ರೀಂ ಕೋರ್ಟಿನ ಆದೇಶ ಅಂತ ಹೇಳಿ ಜಾರ್ಕೊಳ್ಳೋಕೆ ಯತ್ನಿಸ್ತಿದ್ದಾರೆ. ಆದರೆ ಅರಾವಳಿ ಪರ್ವತ ಶ್ರೇಣಿಗೆ 100 ಮೀಟರಿನ ಹೊಸ ವ್ಯಾಖ್ಯಾನವನ್ನು ಶಿಫಾರಸು ಮಾಡಿದ್ದು ತಮ್ಮದೇ ಪರಿಸರ ಸಚಿವಾಲಯದ ಅಧೀನದಲ್ಲಿರುವಂತಹ ಸಮಿತಿ ಅನ್ನೋದನ್ನು ಮಾತ್ರ ಸಚಿವರು ಮರೆಮಾಚ್ತಾ ಇದ್ದಾರೆ. ಸರಿ, ಮೋದಿ ಸರ್ಕಾರದ ಈ ಫಾರೆಸ್ಟ್ ಮಿನಿಸ್ಟ್ರು ಭೂಪೇಂದ್ರ ಯಾದವ್ ಹೇಳ್ತಾ ಇರೋದು ಎಲ್ಲ ಸತ್ಯ ಅಂತಾನೆ ಇಟ್ಕೊಳ್ಳೋಣ. ಆದರೆ ಇತ್ತೀಚೆಗೆ ನಡೆದ ಸಂಸತ್ ಅಧಿವೇಶನದಲ್ಲಿ ಯಾದವ್ ಅವರ ಪರಿಸರ ಮತ್ತು ಅರಣ್ಯ ಸಚಿವಾಲಯ ಒದಗಿಸಿರುವಂತಹ ಮಾಹಿತಿಗಳ ಕೇಂದ್ರದಲ್ಲಿರುವಂತಹ ಮೋದಿ ಸರ್ಕಾರ ಮತ್ತು ದೆಹಲಿ, ಹರಿಯಾಣ, ರಾಜಸ್ಥಾನ ಹಾಗೆ ಗುಜರಾತ್ನಲ್ಲಿರುವಂತಹ ಡಬಲ್ ಇಂಜಿನ್ BJP ಸರ್ಕಾರಗಳು ಎಷ್ಟರ ಮಟ್ಟಿಗೆ ಅರಾವಳಿ ಬೆಟ್ಟಗಳನ್ನು ಸಂರಕ್ಷಣೆ ಮಾಡ್ತಿದ್ದಾವೆ ಅನ್ನೋದನ್ನು ಸಾರಿ ಹೇಳ್ತಿದ್ದಾವೆ. ರಾಜಸ್ಥಾನದ ಬಿಲ್ವಾರ, ಜೈಪುರ್, ಅಜ್ಮೇರ್, ಅಲ್ವಾರ್ ಮುಂತಾದ ಜಿಲ್ಲೆಗಳ ಅರಾವಳಿ ಬೆಟ್ಟಗಳಲ್ಲಿ 2020ರಿಂದ ಇಲ್ಲಿಯವರೆಗೆ 27,693 ಅಕ್ರಮ ಗಣಿಗಾರಿಕೆಗೆ ಸಂಬಂಧಿಸಿದ ದೂರುಗಳು ದಾಖಲಾಗಿದ್ದಾವೆ. ದುರಾದೃಷ್ಟ ಅಂದರೆ ಈ ಪೈಕಿ ಕೇವಲ 3,199 ಪ್ರಕರಣಗಳಲ್ಲಿ ಮಾತ್ರ FIR ದಾಖಲಾಗಿದೆ. ಉಳಿದ ಪ್ರಕರಣಗಳ ಕತೆ ಏನಾಯಿತು ಅನ್ನೋದು ಯಾರೂ ಕೂಡ ಗೊತ್ತಿಲ್ಲ. ಅರಾವಳಿ ಬೆಟ್ಟಗಳ ಸಂರಕ್ಷಣೆ ಬಗ್ಗೆ ಕೇಂದ್ರ ಮತ್ತು ರಾಜ್ಯ BJP ಸರ್ಕಾರಗಳು ಅದೆಷ್ಟರ ಮಟ್ಟಿಗೆ ತಲೆ ಕೆಡಿಸ್ಕೊಂಡಿದ್ದಾವೆ ಅನ್ನೋದು ಎಂಥವರೆಗೂ ಅರ್ಥವಾಗುತ್ತೆ. ಇನ್ನೊಂದು ಆಘಾತಕಾರಿ ವಿಚಾರ ಏನಪ್ಪ ಅಂದರೆ, ಕೇಂದ್ರ ಸರ್ಕಾರ ಈಗ ಯಾವ 100 ಮೀಟರಿನ ಹೊಸ ವ್ಯಾಖ್ಯಾನವನ್ನು ಪರಿಚಯಿಸಿ ಅರಾವಳಿಯನ್ನು ಸಂರಕ್ಷಿಸ್ತೇವೆ ಅಂತ ಇದೆಯೋ, ಆ 100 ಮೀಟರ್ ಎತ್ತರದ ಸೂತ್ರ 2006ರಿಂದಲೇ ರಾಜಸ್ಥಾನದಲ್ಲಿ ಚಾಲ್ತಿಯಲ್ಲಿದೆ. ರಾಜಸ್ಥಾನ ಸರ್ಕಾರ 20 ವರ್ಷಗಳ ಹಿಂದೆಯೇ ಈ ಸೂತ್ರವನ್ನು ಅಳವಡಿಸ್ಕೊಂಡಿದೆಯಾದರೂ ಅಲ್ಲಿ ಅಕ್ರಮ ಗಣಿಗಾರಿಕೆ ಮಾತ್ರ ನಿಂತಿಲ್ಲ. ಹೀಗಿರುವಾಗ ಅದೇ ಸೂತ್ರವನ್ನು ದೆಹಲಿಯಿಂದ ಗುಜರಾತ್ವರೆಗೆ ಹಬ್ಬಿಕೊಂಡಿರುವಂತಹ ಅರಾವಳಿ ಪರ್ವತ ಶ್ರೇಣಿಗೆ ಹೊಸ ಕತೆ ಕಟ್ಟಿ ಅನ್ವಯಿಸೋದ್ರಿಂದ ಯಾವ ಸುಧಾರಣೆಯನ್ನು ತರೋಕೆ ಸಾಧ್ಯ ಅನ್ನೋದನ್ನು ವಿಕಸಿತ ಭಾರತದ ಸೋ ಕಾಲ್ಡ್ ರೂವಾರಿ ಅನಿಸ್ಕೊಂಡಿರುವಂತಹ ಪ್ರಧಾನಿ ಮೋದಿ ಮತ್ತವರ ಸಂಪುಟದ ಫಾರೆಸ್ಟ್ ಮಿನಿಸ್ಟರ್ ಭೂಪೇಂದ್ರ ಯಾದವ್ ಅವರೇ ಹೇಳಬೇಕು. ಅರಾವಳಿ ಬೆಟ್ಟಗಳಲ್ಲಿ ನಡೀತಾ ಇರುವಂತಹ ಅಕ್ರಮ ಗಣಿಗಾರಿಕೆ ಕೇವಲ ರಾಜಸ್ಥಾನಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಹರಿಯಾಣದಲ್ಲಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗಳ ಹೆಸರಿನಲ್ಲಿ ಅರಾವಳಿ ಬೆಟ್ಟಗಳನ್ನೇ ನೆಲಸಮ ಮಾಡಲಾಗ್ತಿದೆ. ಪರ್ವತ ಶ್ರೇಣಿಯ 8% ಪ್ರದೇಶವನ್ನು ಈಗಾಗಲೇ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಅತಿಕ್ರಮಣ ಮಾಡಿಕೊಂಡಿದ್ದಾವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಂದರೆ, 2002ರಲ್ಲೇ ಅರಾವಳಿ ಬೆಟ್ಟಗಳ ಸಾಲಿನಲ್ಲಿ ಗಣಿಗಾರಿಕೆಗೆ ನಿಷೇಧ ಹೇರಿ ಸುಪ್ರೀಂ ಕೋರ್ಟು ಆದೇಶವನ್ನು ಹೊರಡಿಸಿತ್ತು. ಆ ನಂತರದ ದಿನಗಳಲ್ಲಿ ಸಣ್ಣ ಪುಟ್ಟ ಮಾರ್ಪಾಡುಗಳೊಂದಿಗೆ ನಿರ್ಬಂಧವನ್ನು ಮುಂದುವರೆಸಿತ್ತು. ಈ ಆದೇಶ ಜಾರಿಯಲ್ಲಿದ್ದರೂ 2025ರಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಹರಿಯಾಣ ಸರ್ಕಾರಕ್ಕೆ ಅರಾವಳಿ ಪ್ರದೇಶದಲ್ಲಿ ಯಾವುದೇ ರೀತಿಯ ಗಣಿಗಾರಿಕೆಗೆ ಮತ್ತು ಕಲ್ಲು ಕ್ವಾರಿಗಳ ಕಾರ್ಯಾಚರಣೆಗೆ ಅನುಮತಿ ನೀಡಬಾರದು ಅಂತ ಸೂಚಿಸಿ ಆದೇಶ ಹೊರಡಿಸಿತ್ತು. ಅಂದರೆ ಸುಪ್ರೀಂ ಕೋರ್ಟ್ ಆದೇಶ ಅದೆಷ್ಟರ ಮಟ್ಟಿಗೆ ಪಾಲನೆ ಆಗ್ತಿತ್ತು. ಅರಾವಳಿ ಬೆಟ್ಟಗಳಲ್ಲಿ ಅದಿನ್ಯಾವ ಲೆವೆಲ್ಗೆ ಅಕ್ರಮ ಗಣಿಗಾರಿಕೆ ಮತ್ತು ಕಲ್ಲು ಕ್ವಾರಿಗಳ ಕಾರ್ಯಾಚರಣೆ ನಡೀತಾ ಇತ್ತು ಅನ್ನೋದನ್ನು ನೀವೇ ಲೆಕ್ಕ ಹಾಕಿ. ಇದಿಷ್ಟೇ ಅಲ್ಲ, ದೆಹಲಿಯಲ್ಲಿ ಕೇಂದ್ರದ ಫಾರೆಸ್ಟ್ ಮಿನಿಸ್ಟರ್ ಭೂಪೇಂದ್ರ ಯಾದವ್ ಅವರು ಪ್ರೆಸ್ ಮೀಟ್ನಲ್ಲಿ ಮಾಧ್ಯಮಗಳ ಎದುರು ಮೋದಿ ಸರ್ಕಾರ ಅರಾವಳಿ ಬೆಟ್ಟಗಳ ಸಂರಕ್ಷಣೆ ಮಾಡ್ತಿದೆ ಅಂತಿದ್ರೆ, ಅತ್ತ ರಾಜಸ್ಥಾನದಲ್ಲಿ ಗಣಿ ಲೂಟಿಕೋರರು ಗ್ರೌಂಡ್ ರಿಪೋರ್ಟಿಂಗ್ ಮಾಡೋಕೆ ಹೋದಂತಹ ಪತ್ರಕರ್ತರನ್ನ ಅಟ್ಟಾಡಿಸಿ ಹೊಡಿತಿದ್ದಾರೆ. ರಾಜಸ್ಥಾನದ ಹುಲಿ ಸಂರಕ್ಷಿತ ಪ್ರದೇಶವಾದ ಸರಿಸ್ಕಾ, ತೆಹ್ಲಾ ಹಾಗೂ ಅಲ್ವಾರ್ ಜಿಲ್ಲೆಗಳಲ್ಲಿ ಇಂದಿಗೂ ಅಕ್ರಮ ಗಣಿಗಾರಿಕೆ ಸದ್ದಿಲ್ಲದೆ ನಡೀತಿದೆ ಅನ್ನೋದನ್ನು NDTVಯ ವರದಿ ಬಹಿರಂಗಪಡಿಸಿದೆ. ಇದ್ಯಾವುದು ಸರ್ಕಾರಗಳ ಗಮನಕ್ಕೆ ಬರದೆ ನಡೀತಾ ಇದೆ ಅಂದರೆ ನಂಬೋಕೆ ಸಾಧ್ಯ. ಆದರೆ ಮೋದಿ ಸರ್ಕಾರ ಮಾತ್ರ ಅರಾವಳಿ ಸಂರಕ್ಷಣೆಯ ನಾಟಕವಾಡೋದನ್ನು ಬಿಡ್ತಾ ಇಲ್ಲ. ಯಾಕಂದ್ರೆ ಪಾರ್ಟಿ ಫಂಡ್ಗೆ ಬೇಕಾದ 100 ಕೋಟಿಯ ಎಲೆಕ್ಟ್ರೋಲ್ ಬಾಂಡ್ ಸಿಗೋದು ವೇದಾಂತ ಗ್ರೂಪ್ ತರಹದ ದೊಡ್ಡ ಗಣಿಗಾರಿಕಾ ಕಂಪನಿಗಳಿಂದಲೇ ಅಲ್ವಾ? ಹೌದು, ಒಡಿಶಾದ ರಾಯಗಢ ಮತ್ತು ಕಾಲಾಹಂಡಿ ಜಿಲ್ಲೆಗಳಲ್ಲಿ 1548 ಹೆಕ್ಟೇರ್ ಪ್ರದೇಶವನ್ನು ಬಾಕ್ಸೈಟ್ ಗಣಿಗಾರಿಕೆ ನಡೆಸೋಕೆ ಅಂತ ಹೇಳಿ ವೇದಾಂತ ಗ್ರೂಪ್ಗೆ ಲೀಸಿಗೆ ಕೊಡೋಕೆ ಅಲ್ಲಿನ BJP ಸರ್ಕಾರ ಮುಂದಾಗಿದೆ. ಅದರಲ್ಲಿ 708 ಹೆಕ್ಟೇರ್ ಅರಣ್ಯ ಪ್ರದೇಶವನ್ನು ಕೂಡ ಗಣಿಗಾರಿಕೆಗೆ ಕೊಡೋಕೆ ಅಲ್ಲಿನ ಸರ್ಕಾರ ಸಜ್ಜಾಗಿದೆ. ಅದಕ್ಕಾಗಿ ಗ್ರಾಮ ಸಭೆಗಳನ್ನು ನಡೆಸಿ ಅಲ್ಲಿ ಬದುಕ್ತಾ ಇರುವಂತಹ ಆದಿವಾಸಿ ಕುಟುಂಬಗಳ ಒಪ್ಪಿಗೆ ತೆಗೆದುಕೊಳ್ಳೋದು ಮುಖ್ಯ ಅಂತ ಶಿಫಾರಸು ಮಾಡಲಾಗಿತ್ತು. ಆದರೆ ಸರ್ಕಾರದ ಗಣಿಗಾರಿಕೆ ಪ್ರಸ್ತಾವನೆಗೆ ಅಲ್ಲಿನ ಆದಿವಾಸಿಗಳು ಒಪ್ಪಿರಲಿಲ್ಲ. ಆಗ ಸ್ಥಳೀಯ ಆಡಳಿತ ಮತ್ತು ಸರ್ಕಾರ ಬಂಡವಾಳಶಾಹಿಗಳ ಒತ್ತಡಕ್ಕೆ ಮಣಿದು ಆದಿವಾಸಿಗಳ ಹೆಸರಲ್ಲಿ ನಕಲಿ ಗ್ರಾಮ ಸಭೆಗಳನ್ನು ನಡೆಸಿ ಸ್ಥಳೀಯರ ವಿರೋಧದ ನಡುವೆನೇ ಅರಣ್ಯ ಪ್ರದೇಶವನ್ನು ಗಣಿಗಾರಿಕೆಗೆ ಲೀಸಿಗೆ ಕೊಡೋಕೆ ಸಜ್ಜಾಗಿತ್ತು. ಸದ್ಯ ಈ ಪ್ರಕರಣ ಬೆಳಕಿಗೆ ಬರುತ್ತಲೇ ದೇಶಾದ್ಯಂತ ಪರಿಸರವಾದಿಗಳು, ಸಾಮಾಜಿಕ ಹೋರಾಟಗಾರರು ಒಡಿಶಾ ಸರ್ಕಾರದ ಈ ಜನವಿರೋಧಿ ನಡೆಯ ವಿರುದ್ಧ ಅಭಿಯಾನಗಳನ್ನು ಮತ್ತು ಹೋರಾಟವನ್ನು ಶುರುವಿಟ್ಕೊಂಡಿದ್ದಾರೆ. ನೆನಪಿರಲಿ, ಇದೇ ವೇದಾಂತ ಗ್ರೂಪ್ BJPಗೆ ಎಲೆಕ್ಟ್ರಾಲ್ ಬಾಂಡ್ ಮೂಲಕ 236 ಕೋಟಿ ರೂಪಾಯಿಗಳ ದೇಣಿಗೆಯನ್ನು ನೀಡಿತ್ತು. ಕೇವಲ ಒಡಿಶಾ ಮಾತ್ರವಲ್ಲ, ಅಸ್ಸಾಂ, ಜಾರ್ಖಂಡ್, ಛತ್ತೀಸ್ಗಢ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಹೀಗೆ ಅಭಿವೃದ್ಧಿ ಹೆಸರಲ್ಲಿ ಅರಣ್ಯ ಪ್ರದೇಶದ ಕಬಳಿಕೆ ಸರ್ವೇ ಸಾಮಾನ್ಯ ಅನ್ನೋ ಹಾಗಾಗಿದೆ.
ಕಂಡಿದ್ದನ್ನೆಲ್ಲ ಹರಾಜುಗಿಡೋಕೆ ಸಜ್ಜಾಗಿರುವಂತಹ ಕೇಂದ್ರ ಸರ್ಕಾರ ಉತ್ತರ ಭಾರತದ ಶ್ವಾಸಕೋಶದಂತಿರುವ ಈಗಾಗಲೇ ಗಣಿಗಾರಿಕೆಯ ಹಾವಳಿಗೆ ತತ್ತರಿಸಿರುವ ಅರಾವಳಿ ಬೆಟ್ಟಗಳನ್ನು ಬಂಡವಾಳಶಾಹಿಗಳ ಕೈವಶ ಮಾಡಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಏನು? ಇದೇ ಕಾರಣಕ್ಕೆ ಜನ ಬೀದಿಗಿಳಿದು ಸರ್ಕಾರದ ವಿರುದ್ಧ ಹೋರಾಟ ನಡೆಸ್ತಾ ಇರೋದು. ಈಗಲೂ ಮೋದಿ ಸರ್ಕಾರ ಅರ್ಥ ಮಾಡ್ಕೊಳ್ಳದೆ ಹೋದರೆ ಮುಂದೊಂದು ದಿನ ದೊಡ್ಡ ಬೆಲೆ ತೆರಬೇಕಾಗುತ್ತೆ ಅನ್ನೋದರಲ್ಲಿ ಅನುಮಾನವಿಲ್ಲ.